ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ರೈತರ ಕೃಷಿ ಭೂಮಿ ಸ್ವಾಧೀನಕ್ಕೆ ಆಕ್ರೋಶ. ಬಡಾವಣೆ ನಿರ್ಮಾಣದಿಂದ ಗ್ರಾಮಗಳು ನಾಶ. ಆಮ್ ಆದ್ಮಿ ಪಕ್ಷದಿಂದ ತೀವ್ರ ಖಂಡನೆ. ಯುದ್ಧ ಪರಿಸ್ಥಿತಿ ಜಗತ್ತನ್ನು ನಾಶಗೊಳಿಸುತ್ತದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಿಲ್ಲಿಸಲಿ. ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ಜೆಜೆಎಂ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ವಿದ್ಯುತ್ ಸಂಪರ್ಕ ಇಲ್ಲ. ಗ್ರಾಮಸ್ಥರಿಗೆ ನಿರೀಕ್ಷಿತ ಪ್ರಯೋಜನವಿಲ್ಲ. ಸದನದಲ್ಲಿ ಶಾಸಕ ಸಿಮೆಂಟ್ ಮಂಜು ಧ್ವನಿ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ವಸತಿ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಗೃಹ ಮಂಡಳಿ ಮುಂದಾಗಿರುವುದನ್ನು ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಅಖಿಲ ಯೋಗೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಹೂವಿನಹಳ್ಳಿ ಕಾವಲು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಒಟ್ಟು ಸುಮಾರು 387 ಎಕರೆ ಕೃಷಿ ಜಮೀನನ್ನು ವಸತಿ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಗೃಹ ಮಂಡಳಿ ತೀರ್ಮಾನಿಸಿ ಆಕ್ಷೇಪಣೆ ಸಲ್ಲಿಸಲು ಅರ್ಜಿ ಆಹ್ವಾನಿಸಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ. ಈ ಭಾಗದ ರೈತರು ಈಗಾಗಲೇ ವಿವಿಧ ಅಭಿವೃದ್ಧಿ ಯೋಜನೆಗಳಿಗಾಗಿ ತಮ್ಮ ಕೃಷಿ ಭೂಮಿಯನ್ನು ಕಳೆದುಕೊಂಡಿದ್ದು, ಉಳಿದಿರುವ ಅಲ್ಪ ಸ್ವಲ್ಪ ಜಮೀನಿನಲ್ಲೇ ಕೃಷಿ ಚಟುವಟಿಕೆ ನಡೆಸುತ್ತಿದ್ದಾರೆ. ಇದೀಗ ಅದನ್ನು ಸ್ವಾಧೀನಪಡಿಸಿಕೊಂಡರೆ ರೈತರ ಜೀವನವೇ ಸಂಕಷ್ಟಕ್ಕೆ ಸಿಲುಕಲಿದೆ. ಹಾಸನ ನಗರದ ಸುತ್ತಮುತ್ತ ಈಗಾಗಲೇ 250ಕ್ಕೂ ಹೆಚ್ಚು ಬಡಾವಣೆಗಳು ನಿರ್ಮಾಣವಾಗಿದ್ದು, ಅನೇಕ ನಿವೇಶನಗಳು ಇನ್ನೂ ಮಾರಾಟವಾಗದೆ ಉಳಿದಿವೆ. ಇಂತಹ ಸಂದರ್ಭದಲ್ಲಿ ಮತ್ತೆ ರೈತರ ಫಲವತ್ತಾದ ಜಮೀನನ್ನೇ ಪಡೆದು ಹೊಸ ಬಡಾವಣೆ ನಿರ್ಮಾಣ ಮಾಡಲು ಮುಂದಾಗಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೆಚ್ಚು ಖಾಸಗಿ ಬಡಾವಣೆಗಳಿದ್ದಾವೆ. 11,000 ನಿವೇಶನಗಳು ಖಾಲಿ ಇದ್ದಾವೆ. ಮತ್ತು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೃಷ್ಣ ನಗರ ಅಂತೇಳಿ ಇನ್ನೊಂದು ಬಡಾವಣೆ ಮಾಡಿದ್ದಾರೆ. ಆ ಬಡಾವಣೆ ಇನ್ನೂ ಜನರಿಗೆ ಮತ್ತು ರೈತರಿಗೆ ನಿವೇಶನಗಳನ್ನ ಹಂಚಿಲ್ಲ. ಅದರಲ್ಲೂ ಸುಮಾರು ನಿವೇಶನಗಳು ಇನ್ನೂ ಇದ್ದಾವೆ, 7ರಿಂದ 8 ಸಾವಿರ. ಮತ್ತು ರೈತರ ಭಾಗದವಿದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಕರ್ನಾಟಕ ಗೃಹ ಮಂಡಳಿಯವರು ಹೂವಿನಹಳ್ಳಿ ಕಾವಲು ಮತ್ತು ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿ ಅದನ್ನು ಇವರು ಅಕ್ವೈರ್ ಮಾಡ್ಕೊಂಡು ಬಡಾವಣೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಇದು ಖಂಡನೀಯ ಸರ್. ಈಗ ಹಾಸನ ಕಸಬಾದ ಆಲ್ಮೋಸ್ಟ್ ಕೃಷಿ ಭೂಮಿನ ನಗರ ಖಾಸಗಿ ಬಡಾವಣೆಯಾಗಿ ಅಭಿವೃದ್ಧಿ ಮಾಡೇ ಆಗಿದೆ. ಇನ್ನು ಉಳಿದರ ಭಾಗ ಇಷ್ಟೇ ಸ್ವಲ್ಪನೇ ಸ್ವಲ್ಪ. ಅದು ಹೂವಿನಹಳ್ಳಿ ಕಾವಲು ಪಂಚಾಯತಿಲಿ ಆ ಸುತ್ತಮುತ್ತ ಇರೋಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಕೃಷಿ ಭೂಮಿ, ಫಲವತ್ತಾಗಿರೋ ಭೂಮಿ. ಮತ್ತು ಅಲ್ಲಿರ್ತಕ್ಕಂಥ ರೈತರು ಯಾರೂ ಕೂಡ ದೊಡ್ಡ ಜಮೀನ್ದಾರರು ಯಾರೂ ಇಲ್ಲ. ಅರ್ಧ ಎಕರೆ, 1 ಎಕರೆ, 2. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಯೋಗೇಶ್, ವಿಕಾಸ್, ಮಧು, ಖಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧವನ್ನು ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಪ್ರಗತಿಪರ ಚಿಂತಕ ಆರ್ಪಿ ವೆಂಕಟೇಶ್ ಮೂರ್ತಿ, ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಉಲ್ಬಣವಾಗುತ್ತಿರುವ ಯುದ್ಧ ಪರಿಸ್ಥಿತಿ ಜಗತ್ತನ್ನು ವಿನಾಶದ ಅಂಚಿನತ್ತ ತಳ್ಳುತ್ತಿರುವುದಾಗಿ ಆತಂಕ ವ್ಯಕ್ತಪಡಿಸಿದರು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಗಳು, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಮತ್ತು ಅವರ ಕುಟುಂಬದವರ ಹತ್ಯೆ ಸೇರಿದಂತೆ ನಡೆಯುತ್ತಿರುವ ಘಟನೆಗಳು ಜಾಗತಿಕವಾಗಿ ಭಾರೀ ಆತಂಕಕ್ಕೆ ಕಾರಣವಾಗಿವೆ ಎಂದ ಅವರು, ಇದಕ್ಕೆ ಪ್ರತಿಯಾಗಿ ಇರಾನ್, ಇಸ್ರೇಲ್ ಮಾತ್ರವಲ್ಲದೆ ಮಧ್ಯಪ್ರಾಚ್ಯದ ವಿವಿಧ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಪ್ರತಿದಾಳಿಗಳನ್ನು ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಮೆರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು ಕೆಲವು ಇಸ್ರೇಲ್ ಮತ್ತು ಅಮೆರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು ಅಂತೇಳಿ. 2ನೇ ಮಹಾಯುದ್ಧದ ನಂತರ ಅಮೆರಿಕ ದೇಶ ಕೂಡ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇದೆ. ಆದರೆ ಇವತ್ತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಅನೇಕ ಯುದ್ಧಗಳನ್ನು ನಡೆಸಲಿಕ್ಕೆ ಅಮೇರಿಕ ಕಾರಣ ಆಯಿತು. ಇದು ಅಮೇರಿಕ ಒಂದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಸಣ್ಣ ಸಣ್ಣ ನೆಪಗಳನ್ನು ಇಟ್ಕೊಂಡು ಅನೇಕ ದುರ್ಬಲ ರಾಷ್ಟ್ರಗಳ ಮೇಲೆ ಮತ್ತು ದಾಳಿ ಮಾಡ್ತಾ ಬರುವಂಥ ಕೆಲಸ.
ಪ್ರತಿಭಟನೆಯಲ್ಲಿ ಕೆಟಿ ಶಿವಪ್ರಸಾದ್, ವೇದಾವತಿ, ಪೃಥ್ವಿ, ಅನಂತರಾಜೆ ಅರಸ್, ಡಾಕ್ಟರ್ ಸಾವಿತ್ರಿ, ಮಲ್ನಾಡ್ ಮೆಹಬೂಬ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಜೆಜೆಎಂ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ಅವುಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸದೇ ಇರುವ ಸಮಸ್ಯೆಯನ್ನು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿಧಾನಸಭಾ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಕುರಿತು ಸದನದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಸರ್ಕಾರವು ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ಸಾಕಷ್ಟು ಹಣ ಖರ್ಚು ಮಾಡಿ ನೀರಿನ ಘಟಕಗಳನ್ನು ನಿರ್ಮಿಸಿದೆ. ಆದರೆ ಹಲವೆಡೆ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ವಿದ್ಯುತ್ ಸಂಪರ್ಕದ ಕೊರತೆಯಿಂದ ನೀರಿನ ಘಟಕಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಗಮನಕ್ಕೆ ತಂದರು. ಇದರಿಂದ ಗ್ರಾಮಸ್ಥರಿಗೆ ನಿರೀಕ್ಷಿತ ಪ್ರಯೋಜನ ದೊರೆಯದೇ ಇರುವುದರಿಂದ ಜನರಲ್ಲಿ ಅಸಮಾಧಾನ ಮೂಡುತ್ತಿದೆ. ಆದ್ದರಿಂದ ಈಗಾಗಲೇ ಪೂರ್ಣಗೊಂಡಿರುವ ನೀರಿನ ಘಟಕಗಳಿಗೆ ತಕ್ಷಣವೇ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಯೋಜನೆಯ ಸದುಪಯೋಗವನ್ನು ಜನರಿಗೆ ತಲುಪಿಸಬೇಕೆಂದು ಅವರು ಸರ್ಕಾರದ ಗಮನಕ್ಕೆ ತಂದರು. ಮಂತ್ರಿಗಳೇ, ಏನಾಗುತ್ತೆ, ಜೆಜೆಎಂ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದೆ. ವಿದ್ಯುತ್ ಕನೆಕ್ಷನ್ ಕೊಡಬೇಕು, ಅದಕ್ಕೆ ಇಷ್ಟು ದುಡ್ಡು ಕಟ್ಟಬೇಕು, ಅಷ್ಟು ದುಡ್ಡು ಕಟ್ಟಬೇಕು. ಹಿಂದಿಂದನೂ ಕೂಡ ನಿಮ್ಮ ಇಲಾಖೆ ಅವ್ರದ್ದು ಏನಾಗುತ್ತೆ, ಎಷ್ಟು ಬಿಲ್ ಆಗಿರುತ್ತೆ, ಒಂದಿಷ್ಟು ಅಂತೇಳಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಅದ್ರ ಪಾಡಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಆಗ್ತಾ ಹೋಗ್ತಾ ಇದೆ. ಎಲ್ಲ ಕಡೆ ಕೆಲಸ ಮುಗಿದು ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಪೇಮೆಂಟ್ ಆಗಬೇಕು ಅಂತ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಅದನ್ನ ನಿಮ್ಮ ಇಲಾಖೆ ಮುಖಾಂತರ ಡೈರೆಕ್ಷನ್ ಕೊಡಬೇಕು. ಯಾವ್ದಾವ್ದು ಮುಗಿದ್ರೆ ಅದಕ್ಕೆ ಇಮಿಡಿಯೇಟ್ ವಿದ್ಯುತ್ ಕನೆಕ್ಷನ್ ಅದು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಇಂದ ಆಗ್ಬೇಕಾಗಿರುವಂತಹ ಕೆಲಸ ಜನ ಮುಂದೆ ಬರ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೂ ಕೂಡ ಇಡೀ ದೇಶದಲ್ಲಿ ನನ್ಗೆ ಗೊತ್ತಿರೋ ಹಾಗೆ, ಯಾಕಂದ್ರೆ ಮೊನ್ನೆ ಕೇಂದ್ರ ಸರ್ಕಾರದವರು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಪಾಲಿಸಿ ಮಾಡಬೇಕು ಜಲ್ ಜೀವನ್ ಮಿಷನ್ಗೆ ಅಂತ ಕರೆದಿದ್ರು ಎಲ್ಲಾ ಮಂತ್ರಿಗಳಿಗೂ ಕೂಡ. ಅಲ್ಲಿ ಕೂಡ ಇದು ಚರ್ಚೆ ಆಗಿದೆ. ಎಲ್ಲೂ ಕೂಡ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ದೇಶದಲ್ಲಿ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಆದರೆ ಕರ್ನಾಟಕ ಸರ್ಕಾರ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ನಾವೇ ಕೊಡ್ತಾ ಇರೋದು. ಹೆಚ್ಚು ಎಲ್ಲಿ ಸ್ವಲ್ಪ ನಿಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ ಜನ ಕೊಡ್ತಾ ಇದ್ದಾರೆ. ಆದರೆ ಕೆಲಸ ನಿಲ್ಬಾರ್ದು ಅಂದ್ಬಿಟ್ಟು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಕೂಡ ನಾವೇ ಕೊಡ್ತಾ ಇರೋದು. ನಿನ್ನೆ ಕೂಡ 16 ಕೋಟಿ ರೂಪಾಯಿ ಬರೀ ಇದಕ್ಕೋಸ್ಕರ ಅಂತ ನಾವು ಬಿಡುಗಡೆ ಮಾಡಿದ್ದೀವಿ. ತಮ್ಮ ತಾಲೂಕಿನಲ್ಲಿ ಯಾವ್ದಿಂಥ ಪ್ರಾಜೆಕ್ಟ್ಸ್ ಇದೆ ನಾನು ನೋಡ್ಕೊಂಡು ನಾಳೆ ಅಷ್ಟರಲ್ಲಿ ವಿ ವಿಲ್ ಎನ್ಶೋರ್ ದಟ್ ತಮಗೆ ಗಮನಕ್ಕೆ ತರ್ತೀವಿ. ಬೇಲೂರು ತಾಲೂಕಿನ ಹಿರಿಗರ್ಜೆ ಬಳಿ ಇರುವ ನೇಚರ್ ನೆಸ್ಟ್ ಖಾಸಗಿ ರೆಸಾರ್ಟ್ನಲ್ಲಿ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೇಲೂರು ತಾಲೂಕು ಬಿಕ್ಕೂಡಿನ ಲಯನ್ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಆರೋಗ್ಯಕ್ಕಾಗಿ ಯೋಗ ಶಿಬಿರದ ಕಾರ್ಯಕ್ರಮದ ಅಂಗವಾಗಿ ಶಿಬಿರಾರ್ಥಿಗಳು ಮತ್ತು ಅವರ ಕುಟುಂಬ ವರ್ಗದವರೆಲ್ಲರನ್ನೂ ಸೇರಿಸಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಯೋಗ ಗುರು ಚೇತನ್ ಗುರುಜಿ ಮಾತನಾಡಿ, ಮನೆ ಎಂಬುದು ಮಂತ್ರಾಲಯವಾಗಬೇಕಾದ್ರೆ ಅಡುಗೆ ಮನೆ ಎಂಬುದು ಔಷಧಾಲಯವಾಗಬೇಕು. ನಾವು ನಿತ್ಯ ಬಳಕೆ ಮಾಡುವ ಉಪ್ಪು, ಸಕ್ಕರೆ, ಮೈದಾ, ಅಡುಗೆ ಎಣ್ಣೆ ಇವುಗಳ ಬಳಕೆಯಿಂದ ಮನೆ ಸದಸ್ಯರಿಗೆ ಅನಾರೋಗ್ಯ ಉಂಟಾಗುತ್ತಿದೆ. ಅದರ ಬದಲು ಬೆಲ್ಲ, ಕಲ್ಲುಪ್ಪು, ಗಾಣದ ಎಣ್ಣೆಯನ್ನು ಬಳಸಬೇಕೆಂದು ತಿಳಿಸಿದರು. ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಲತೀಶ್ ಮಾತನಾಡಿ, ನಮ್ಮ ದೈಹಿಕ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡು ಕುಟುಂಬದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಅಲ್ಲದೆ ಎಲ್ಲಾ ಶಿಬಿರಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿಯೇ ಮಾಡಿಕೊಂಡು ಬಂದಂತಹ ಆಹಾರವನ್ನು ಸವಿಯಲು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ನಡೆಯುತ್ತಿರುವ ಆರೋಗ್ಯಕ್ಕಾಗಿ ಯೋಗ ಶಿಬಿರದಲ್ಲಿ ಈ ದಿನ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದು ಎಲ್ಲಿ ಅಂದರೆ ನೇಚರ್ ನೆಸ್ಟ್ ಅನ್ನುವಂಥ ರೆಸಾರ್ಟ್ನಲ್ಲಿ. ಅದು ನಮ್ಮ ರಾಬಿ ಸೋಮಯ್ಯನವರ ಮಾಲೀಕತ್ವದ್ದು. ಅವರು ಜಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾಯಂದರು ಎಲ್ಲ ನೋಡಿ ಆಹಾರವನ್ನು, ಪದಾರ್ಥವನ್ನು ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಚಿತ್ರಾನ್ನ, ಪುಳಿಯೋಗರೆ, ರೊಟ್ಟಿ, ಚಟ್ನಿ, ಖಾರ ಚಟ್ನಿ, ಪಾಯಸ, ಆಮೇಲೆ ಕೋಸುಂಬರಿ, ವಿಭಿನ್ನವಾಗಿದೆ. ಎಲ್ಲ ನೈಸರ್ಗಿಕ ಪೂರಕವಾಗಿರುವಂಥದ್ದು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಂದು ಮಂತ್ರಗಳನ್ನ ನಾವು ಒಟ್ಟಿಗೆ ಹೇಳ್ಕೊಡ್ತೀವಿ, ಯಾರು ತಿನ್ನಬಾರ್ದು. ಈಗ ನೇರ ಕೂತ್ಕೊಳ್ಳಿ. ರೆಡಿ? ನೀರಲ್ಲಿದ್ದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನವುದಯ್ಯ, ನೀನೊಲಿದರೆ ವಿಷವು ಅಮೃತ ಹೋವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಅಂದ್ರೆ ಪರಮಾತ್ಮನ ಒಲಿಮೆ ಇತ್ತು ಅಂದ್ರೆ ನೀವು ತಿನ್ನುವಂತ ಆಹಾರ ಅಮೃತ ಆಗುತ್ತೆ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡುತ್ತೆ ಅನ್ನುವಂಥದ್ದು ಇದರ ಸಂದೇಶ. ಒಳ್ಳೆ ನಿಸರ್ಗ ತಾಣದಲ್ಲಿ ಸಮಾಧಾನವಾಗಿ ಒಳ್ಳೆ ಹಾಡ. ಈ ವೇಳೆ ದಿನೇಶ್, ಕಾರ್ಯದರ್ಶಿ ಪ್ರವೀಣ್, ರಶ್ಮಿ ಸೋಮಯ್ಯ, ರಾವಿ ಸೋಮಯ್ಯ ಹಾಗೂ ಇತರರು ಹಾಜರಿದ್ದರು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದಾಗಿ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು, ಜನಸಾಮಾನ್ಯರು ವಿಪರೀತ ಸಂಕಷ್ಟಕ್ಕೆ ಸಿಲುಕಿರುವ ವಿಚಾರ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದೆ. ಶೂನ್ಯ ವೇಳೆಯಲ್ಲಿ ಸಿಲಿಂಡರ್ ಕೊರತೆ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ ನೀಡಿದ್ದು, ಆಡಳಿತ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಮಾತಿಗೆ ಮಾತು ಬೆಳೆದ ಪರಿಣಾಮ ಸದನವು ರಣಾಂಗಣವಾಗಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರು ಪರಸ್ಪರ ದೂಷಿಸಿಕೊಂಡಿದ್ದಾರೆ.
ಚರ್ಚೆ ಮಧ್ಯೆ ಪ್ರಧಾನಿ ಮೋದಿಯವರ ಹೆಸರು ಪ್ರಸ್ತಾಪವಾಗಿರುವುದು ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದೆ. ಸಿಲಿಂಡರ್ ಕೊರತೆ ಬಗ್ಗೆ ವಿಧಾನಸಭೆಯಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರಸ್ತಾಪ ಮಾಡಿದ್ದು ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ಆಹಾರ ಸಚಿವರಿಂದ ಉತ್ತರ ಕೊಡಿಸೋಣ ಎಂದು ಸ್ಪೀಕರ್ ಹೇಳಿದ್ದಾರೆ. ಶಾಸಕರ ಪ್ರಸ್ತಾಪಕ್ಕೆ ಉತ್ತರಿಸಿದ ಆಹಾರ ಸಚಿವ ಮುನಿಯಪ್ಪ, ಇರಾನ್ ಇಸ್ರೇಲ್ ಯುದ್ಧದಿಂದ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ. ಆದರೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. 25 ದಿನಕ್ಕೊಮ್ಮೆ ಗೃಹ ಬಳಕೆಯ ಸಿಲಿಂಡರ್ ಕೊಡುತ್ತೇವೆ. ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚು ಖರ್ಚು ಮಾಡಿ ಸ್ಟೋರೇಜ್ ಮಾಡುವುದು ಬೇಡ ಎಂದಿದ್ದಾರೆ. ಮಾಡಿರೋರು ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟ್ರು ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮಗೆ ಹೌದು ಮತ್ತೆ ಹೌದು. ಇವತ್ತು ಒನ್ಸ್ ಅಗೇನ್ ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಕೇಂದ್ರ ಸರ್ಕಾರ ಮೆಟ್ರೋ ಸುಮ್ಮನೆ ಎಲ್ಲಕ್ಕೂ ಎಲ್ಲರೂ ಎದ್ದಿಕೊಳ್ಳೋದು ಹೇಳಕ್ಕೆ ಅವಕಾಶ ಕೊಡಿ. ರಂಗನಾಥ್ ನೋಡಿ, ಸಿಲಿಂಡರ್ ಬೆಲೆ ಮಾತಾಡಿದ್ದೇನು ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟ್ರು ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಒಬ್ಬರು ಮಾತಾಡಿಯಪ್ಪ, ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ. ಸದನದಲ್ಲಿ ಹೇಳಿರೋದು ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ಎದ್ದಿದ್ಕೊಂಡು ಕೊಪ್ಪಳ ತಾಲೂಕಿನ ಲಕ್ಮಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸರಸ್ವತಿ ಪೂಜೆ ಹಾಗೂ ವಿಜ್ಞಾನ ಪ್ರದರ್ಶನ ಜರುಗಿತು. ಶಾಲಾ ಮುಖ್ಯೋಪಾಧ್ಯಾಯರಾದ ಕೊಟ್ರಯ್ಯ ಕವಲೂರು ಮಠ ಕಾರ್ಯಕ್ರಮ ಕುರಿತು ಮಾತನಾಡಿ, ಮಕ್ಕಳ ವಿದ್ಯಾವಿಕಾಸಕ್ಕೆ ವಿಜ್ಞಾನ ಪ್ರದರ್ಶನ ಅಗತ್ಯವಿದೆ. ದೇಹದ ಆರೋಗ್ಯದ ದೃಷ್ಟಿಯಿಂದ ಏಕಸ್ ಫೌಂಡೇಶನ್ ಸಹಕಾರದಲ್ಲಿ ಶಾಲಾ ಮಕ್ಕಳು ಉತ್ತಮ ಮಾಹಿತಿ ಪಡೆದುಕೊಂಡರು ಎಂದು ನುಡಿದರು. ಅಲ್ಲದೆ ಸರಸ್ವತಿ ಒಲಿದ ಮಕ್ಕಳನ್ನು ನಾವು ಸರಸ್ವತಿ ಪುತ್ರರೆಂದೇ ಬಿರುದು ನೀಡುತ್ತೇವೆ. ಮಕ್ಕಳೇ ನಮ್ಮ ದೇಶದ ನಿಜವಾದ ಸಂಪತ್ತು. ಶಾಲಾ ದಿನಗಳೇ ಮಾನವನ ಜೀವನದ ಅಮೂಲ್ಯ ಕ್ಷಣಗಳು. ಇಂತಹ ದಿನಗಳನ್ನು ಮಕ್ಕಳು ಅನುಭವಿಸಿ ಉನ್ನತ ಶಿಕ್ಷಣದತ್ತ ಮುಖ ಮಾಡುತ್ತಿದ್ದೀರಿ. ಆದ ಕಾರಣ ಮುಂದಿನ ದಿನಗಳಲ್ಲಿಯೂ ಶ್ರದ್ಧೆಯಿಂದ ಉನ್ನತ ಶಿಕ್ಷಣ ಮುಗಿಸಿ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ನುಡಿದರು. ನಾವು ನೋಡ್ತಾ ಹೋಗೋದಾದ್ರೆ ಮಕ್ಕಳಲ್ಲಿ ವೈಜ್ಞಾನಿಕ ಕುತೂಹಲ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥದ್ದು, ಪ್ರಶ್ನಿಸುವ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥದ್ದಾಗಿರಬಹುದು. ಹಾಗೂ ಯಾವುದೇ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳುವುದರ ಮುಖಾಂತರ ಆ ಒಂದು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ತಕ್ಕಂಥದ್ದು ಈ ಒಂದು ವಿಜ್ಞಾನ ಪ್ರದರ್ಶನದ ವಸ್ತು ಪ್ರದರ್ಶನದ ಒಂದು ವಿಷಯವಾಗಿದೆ. ಹಾಗಾಗಿ ಈ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲಾ ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ನಮ್ಮೆಲ್ಲ ಅತಿಥಿ ಎಸ್ಡಿಎಂಸಿ ಅಧ್ಯಕ್ಷ ಶರಣಪ್ಪ ಆವಾರಿ, ನಿವೃತ್ತ ಮುಖ್ಯ ಶಿಕ್ಷಕ ಅಶೋಕ್ ಮಾದನೂರು, ಶಿಕ್ಷಕಿ ಲತಾ ಪಿ, ಶಾಂತಪ್ಪ ಜಿಪಿ, ಶಿವಪುತ್ರಪ್ಪ ಜಿಎಂ ಇತರರು ಹಾಜರಿದ್ದರು. ಮೀಸಲಾತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಾಯಕ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಮುಖಂಡರು ಆರೋಪಿಸಿದ್ದಾರೆ. ನಂಜನಗೂಡು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚು ಮಾಡುವಲ್ಲಿ ವಿಫಲವಾಗಿದ್ದು, ಇದರಿಂದ ನಾಯಕ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಇದನ್ನು ನಮ್ಮ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಎಂದು ನಂಜನಗೂಡು ತಾಲೂಕು ವಾಲ್ಮೀಕಿ ನಾಯಕ ಮಹಾಸಭಾ ಘಟಕದ ಮುಖಂಡರಾದ ಬಂಚಳ್ಳಿ ಹುಂಡಿ ಚಂದ್ರು ಹಾಗೂ ಹುಲ್ಲಹಳ್ಳಿ ನಾಗೇಂದ್ರ ತಿಳಿಸಿದ್ದಾರೆ. ಆ ಸರ್ಕಾರದಲ್ಲಿ ಕೂಡ ವರ್ಷಾನುಗಟ್ಟಲೆ ಅವರನ್ನು ಉಪವಾಸವಾಗಿ ಅವ್ರನ್ನ ಭಾರಿ ಮಳೆ ಬಿಸಿಲು ಗಾಳಿಯೆಲ್ಲ ಅವ್ರನ್ನ ಒಣಗಿಸಿ ನಂತರ ಒಂದು ತೀರ್ಮಾನಕ್ಕೆ ಬಂದು ನಾಲ್ಕು ಮೋಹನ್ ದಾಸ್ ಅವರ ನೇತೃತ್ವ ಸಮಿತಿಯನ್ನು ರಚನೆ ಮಾಡಿ
ಅವರ ವರದಿಯನ್ನ ಪರಿಶೀಲನೆ ಮಾಡಿಸುವ ಅವರ ಅಡಿಯಲ್ಲಿ ವರದಿ ಸಲ್ಲಿಸಿ ನಂತರ ಸರ್ಕಾರ ಗೆಜೆಟೆಡ್ ನೋಟಿಫಿಕೇಶನ್ ಮಾಡಿರ್ತಾರೆ. ಆದ್ರೆ ಈಗಿನ ಸರ್ಕಾರ ಅದನ್ನ ಅದಕ್ಕೆ ಏನೇನು ಅಡೆತಡೆಗಳಾಗಿದೆ ಅದನ್ನ ಪರಿಹಾರ ನನ್ನ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಈಗ 56,000 ಉದ್ಯೋಗವನ್ನ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಅದರಲ್ಲಿ ಈ ಜನಾಂಗಕ್ಕೆ ಹಿಂದೆ ಇದ್ದುದನ್ನೇ 3% ಮತ್ತು ಪರಿಶಿಷ್ಟ ಜಾತಿಗೆ 15% ಅದನ್ನ ಹಿಂದೆ ಇದ್ದುದನ್ನೇ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕುಮಾರ್ ರಂಗಸ್ವಾಮಿ, ಸುಧೀಂದ್ರ, ಹನುಮಂತ ನಾಯ್ಕ ಉಪಸ್ಥಿತರಿದ್ದರು. ಕಪ್ಪಡಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಮಾದಲಿ ಸೇವೆಯು ಗುರುವಾರ ನಡೆಯಲಿದೆ ಎಂದು ಮಾಂಟೇಸ್ವಾಮಿ ಮಠದ ಶ್ರೀಕಂಠೆ ಸಿದ್ದಲಿಂಗರಾಜ ಅರಸ್ ತಿಳಿಸಿದ್ದಾರೆ. ಮಾರ್ಚ್ 13ರ ಶುಕ್ರವಾರ ರಾಜಪ್ಪಾಜಿ, ಸಿದ್ದಪ್ಪಾಜಿ ಮತ್ತು ಚೆನ್ನಾಜಮ್ಮನವರ ಗದ್ದುಗೆಗಳನ್ನು ತೊಳೆದ ನಂತರ ಜಾತ್ರೆಯು ಮುಕ್ತಾಯವಾಗಲಿದ್ದು, ಆದ್ದರಿಂದ ಜಾತ್ರೆಗೆ ನಿತ್ಯವೂ ಸಾವಿರಾರು ಮಂದಿ ಭಕ್ತರು ಬಂದು ಗದ್ದಿಗೆ ಮತ್ತು ಸ್ವಾಮಿಗಳ ದರ್ಶನ ಪಡೆಯುತ್ತಿದ್ದಾರೆ. ಸ್ಥಳೀಯ ಶಾಸಕರಾದ ಡಿ ರವಿಶಂಕರ್, ಹೆಬ್ಬಾಳು ಗ್ರಾಮಸ್ಥರು, ಇತರೆ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ತಾಲೂಕು ಆಡಳಿತ ಅಗತ್ಯ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ನೀಡಿ ಜನತೆಗಾಗಿ ನಿರಂತರ ಸಹಕರಿಸಿದ್ದು, ಈ ಬಾರಿ ಅತ್ಯಂತ ವ್ಯವಸ್ಥಿತ ಹಾಗೂ ಪರಿಸರ ಸ್ನೇಹಿಯಾಗಿ ಜಾತ್ರೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಜಾತ್ರೆಯ ಅಂಗವಾಗಿ ಶಾಸಕ ಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ತಿಂಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಹಲವು ತೀರ್ಮಾನಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಪ್ಪಡಿ ರಾಜಪ್ಪಾಜಿಯವರ ಜಾತ್ರೆ ಅಂತಿಮ ಹಂತ ತಲುಪಿದೆ. ಕ್ಷೇತ್ರಕ್ಕೆ ಬರುವ ರಸ್ತೆಯು ಕಿರಿದಾಗಿದ್ದು, ರಸ್ತೆ ಅಗಲೀಕರಣವನ್ನು ಮಾಡಿಕೊಡಬೇಕೆಂದು ತಿಳಿಸಿದರು. ಜನ ಬಂದು ಹೋಗೋದ ಪ್ರತಿಯೊಂದು ನಡೀತಾ ಇತ್ತು. ಒಂದು ತಿಂಗಳು ಮಾತ್ರ. ಕಳೆದ ಒಂದು 10-12 ವರ್ಷದಿಂದ ಸ್ವಲ್ಪ ಎಲ್ಲ ಕಡೆ ಕ್ಷೇತ್ರದ ಬಗ್ಗೆ ಜನಕ್ಕೆ ತಿಳ್ಕೊಂಡ್ಮೇಲೆ ಪ್ಲಸ್ ಸುಮಾರು ಜನ ಈಗ ಊರ್ ಬಿಟ್ಟು ಪಟ್ಟಣಕ್ಕೆ ಸಿಟಿಗಳಿಗೆಲ್ಲ ಸೇರ್ಕೊಂಡ್ಮೇಲೆ ಅವರು ಶನಿವಾರ ಭಾನುವಾರ ಅವರಿಗೆ ವೀಕೆಂಡ್ಸ್ ರಜಾ ಸಿಕ್ಕಿದಾಗ ಬರೋಂಥದ್ದು ಒಂದು ಪ್ರಾರಂಭ ಆಗಿದೆ. ಸೊ ಈಗ ನಮ್ಗೆ ಹೆಚ್ಚು ಕಮ್ಮಿ ವರ್ಷದಲ್ಲಿ ಒಂದು 6-7 ತಿಂಗಳು ಜನ ಬಂದು ಹೋಗೋಂಥದ್ದು ನಡೀತಾ ಇರುತ್ತೆ ಈ ಕ್ಷೇತ್ರದಲ್ಲಿ. ಇಲ್ಲಿ ಈ ಒಂದು ತಿಂಗಳು ಕೆಲವೊಂದು ಆಚರಣೆಗಳು ಈ ಕ್ಷೇತ್ರಕ್ಕೆ ಇಲ್ಲಿಗೆ ವಿಭಿನ್ನವಾದಂಥದ್ದು. ಇಲ್ಲಿ ಕಾಯಿ ಒಡೆಯಂತಹ ಪದ್ಧತಿ, ಹಣ್ಣು ಮುರಿಯಂತಹ ಪದ್ಧತಿ ಇಲ್ಲ ಈ ಕ್ಷೇತ್ರದ ಈ ಒಂದು ತಿಂಗಳು. ಕಾಯಿನ ಹಾಗೆ ಉರಿಗದ್ದಿಗೆಗೆ ರಾಚಪ್ಪಾಜಿಯವ್ರಿಗೆ ಅರ್ಪಿಸೋದು ಅಂತ ಹೇಳಿ ಅದೇ ರೀತಿ ತಟ್ಟೆನ ಅಲ್ಲಿ ಒಪ್ಪಿಸ್ಬಿಟ್ಟು ಕೊಡುವಂತಹ ಒಂದು ಪದ್ಧತಿ ಇಲ್ಲಿ ನಾವು ದೇವರಿಗೆ ಯಾವುದೇ ರೀತಿ. ಈ ಸಂದರ್ಭದಲ್ಲಿ ಮಠದ ವ್ಯವಸ್ಥಾಪಕ ಲಿಂಗರಾಜು, ಭರತ್, ಕಪ್ಪಡಿ ಮಧು ಹಾಗೂ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರಿನ ರಮಾಬಾಯಿ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಶಂಕರಪ್ಪ ಜಮಖಂಡಿ ಹಾಗೂ ಶಾಂತಲಾ ರಂಗನಾಥ ನಿಡುಗುಂದಿಯವರ ಹೆಸರಿನ ದತ್ತಿ ಉಪನ್ಯಾಸವನ್ನು ನಿವೃತ್ತ ಉಪನ್ಯಾಸಕರಾದ ಆರ್.ಪಿ. ರಾಜುರಾವರು ಮಾತನಾಡಿ, ಉಭಯ ಗಣ್ಯರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಸ್ಥಾಪಿಸಿದ ದತ್ತಿ ದಾನ ಮೂಲಕ ಕನ್ನಡ ಸಾಹಿತ್ಯ ಚರಿತೆಗೆ ಬಹುದೊಡ್ಡ ಕೊಡುಗೆ ಹಾಗೂ ಸ್ಮರಣೀಯ ಎಂದು ಬಣ್ಣಿಸಿದರು. ಶಾಸಕಾಂಗ ಕಾರ್ಯಾಂಗಗಳು ಏನಾದರೂ ನಿರ್ಲಕ್ಷ್ಯಕ್ಕೊಳಗಾಗಿ ಮಾಡಿದಂಥ ಶಾಸನ ಇರ್ಬೋದು, ಕೈಗೊಳ್ತಕ್ಕಂಥ ಕಾರ್ಯಗಳು ದಾರಿ ತಪ್ಪಿದಾಗ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ದೇಶವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ತರಲಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ. ಈ ವೇಳೆ ಕೆಆರ್ ಕುಲಕರ್ಣಿ, ಕಳಕಪ್ಪ ಕುಂಬಾರ, ಶರಣಪ್ಪ ಕೊಪ್ಪದ, ಎಂಎಸ್ ಹಿರೇಮಠ, ಚಂದ್ರು ಭಾನುಪುರ, ಲಕ್ಷ್ಮವ್ವ ಕಾಳಿ, ಪಿ ರಸಾಬಾ ಸೇರಿದಂತೆ ಇತರರು ಭಾಗವಹಿಸಿದರು. ಮೈಸೂರು ವಿಭಾಗದ ಅಧಿಕಾರಿಗಳು ಸಾರ್ವಜನಿಕರಿಂದ ದೂರು ಸ್ವೀಕರಿಸುವ ಕಾರ್ಯಕ್ರಮವೂ ನಡೆಯಿತು. ಈ ವೇಳೆ ಉಪಲೋಕಾಯುಕ್ತ ವೆಂಕಟೇಶ್ ಮಾತನಾಡಿ, ಅಧಿಕಾರಿ ಮಿತ್ರರು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ, ನಿಮ್ಮ ಕಾರ್ಯನಿರತ ಜಾಗದಲ್ಲಿ ಸಾರ್ವಜನಿಕರಿಂದ ನಿಮ್ಮ ಮೇಲೆ ದೂರುಗಳು ಬರುತ್ತಿವೆ ಎಂದರೆ ನೀವು ಸರಿಯಾಗಿ ಸ್ಪಂದಿಸಿ ಕರ್ತವ್ಯ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದರ್ಥ. ಸಾರ್ವಜನಿಕರು ನಿಮ್ಮನ್ನು ಭೇಟಿಯಾಗಲು ಬಂದಾಗ ನೀವು ಆ ಸ್ಥಳದಲ್ಲಿ ಇಲ್ಲದಿದ್ದಾಗ ಫೋನ್ ಕರೆ ಮಾಡುತ್ತಾರೆ. ಆಗ ನೀವು ಉಡಾಫೆ ಉತ್ತರ ಕೊಡುವುದನ್ನು ಮೊದಲು ನಿಲ್ಲಿಸಬೇಕು. ಈ ರೀತಿಯಾಗಿ ಅಧಿಕಾರಿಗಳಿಂದ ಉಡಾಫೆ ಉತ್ತರ ಬಂದಾಗ ಆ ಕಚೇರಿಯಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಇರುತ್ತದೆ. ಅದನ್ನು ಪರಿಶೀಲಿಸಿ ಅಲ್ಲಿ ಏನೂ ಬರೆದಿಲ್ಲವೆಂದಾಗ ಅದನ್ನು ಆಧಾರವಾಗಿಟ್ಟುಕೊಂಡು ನಮಗೆ ದೂರು ನೀಡಿ, ಆಗ ಸಂಬಂಧಿಸಿದ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ಸ್ಥಳದಲ್ಲೇ ಕ್ರಮ ವಹಿಸಲು ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದರು. ಅಷ್ಟಕ್ಕೆ ಸ್ಪಂದಿಸಿ ನಾವು ಮಾಡ್ತೀವಿ. ಕೆಲವು ಅಧಿಕಾರಿ ವ್ಯಾಪ್ತಿ ಮೀರಿ ಹೋಗಿದ್ರೆ ಅದು ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತೇಳಿ ಹಿಂಬರ ಹಾಕ್ಬಿಟ್ಟಿರ್ತೀವಿ. ಅಥವಾ ಕೆಲವು ಕಾನೂನು ಸಮಸ್ಯೆಗಳಿರುತ್ತೆ, ಸಿವಿಲ್ ಲಿಟಿಗೇಷನ್ ಇರುತ್ತೆ. ಆ ಲಿಟಿಗೇಷನ್ ಇದ್ದಂಥ ಸಂದರ್ಭದಲ್ಲಿ ಅದು ನಮ್ಮ ಲೋಕಾಯುಕ್ತ ವ್ಯಾಪ್ತಿ ಬರೋದಿಲ್ಲ. ಅದರಿಂದ ಅದನ್ನು ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ನೀವು ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತೀವಿ. ಮತ್ತು ನಂತರದಲ್ಲಿ ಈಗ ನಾವು ಯಾವ ಪದೇ ಪದೇ ಎಲ್ಲ ಸಂಪರ್ಕ ಸಭೆಯಲ್ಲೂ ತಮ್ಗೆ ಏನು ತಿಳಿಸ್ತೀವಪ್ಪ ಅಂದರೆ,
ನೀವು ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೆ ಬರೀ ನಾವು ಈ ಸಭೆ ಮಾಡಿದಾಗಲೇ ಬರಬೇಕು ಅಂತಿಲ್ಲ, ಯಾವಾಗ ಬೇಕಾದರೂ ನಮ್ಮ ಕಚೇರಿಗೆ ತಾವು ಪತ್ರವ್ಯವಹಾರ ಮಾಡ್ಬೋದು ಅಥವಾ ತಾವು ನೇರವಾಗಿ ಸ್ಪಂದಿಸ್ಬೋದು, ಬರ್ಬೋದು. ಬಂದರೆ ಅದನ್ನು ನಾವು ಸ್ಪಂದಿಸ್ತೀವಿ. ಈ ರೀತಿಯಲ್ಲಿ ಲಾಸ್ಟ್ ಅದು ಹೇಳಿದ್ವಲ್ಲ, 5ನೇ ತಿಂಗಳಲ್ಲಿ ಮಾಡಿದಂಥ ಸಭೆಯಲ್ಲಿ 21 ಅರ್ಜಿಗಳನ್ನು ಸ್ವೀಕರಿಸಿದ್ವಿ. ಆ ಸ್ವೀಕರಿಸಿದಂಥ ಅರ್ಜಿಗಳನ್ನು ವಿಲೇವಾರಿ. ಇಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಒಂದು ಅಂಶ ತಿಳ್ಕೋಬೇಕು. ಇಲ್ಲಿ ಸಭೆ ಮಾಡ್ತಕ್ಕಂಥ ನಾವು ಅಧಿಕಾರಿ ಮಿತ್ರರು, ಅಧಿಕಾರದಲ್ಲಿ ಯಾರ್ಯಾರು ಇದ್ದೀರಾ ಅವ್ರು ತಿಳ್ಕೋಬೇಕು. ಈಗ ನೋಡಿ, ಸಮಸ್ಯೆಗಳು ನಿಮ್ಮ ತಾಲೂಕಲ್ಲಿ ಜಾಸ್ತಿ ಬರ್ತಾ ಇದೆ ಅಂದರೆ ಅಲ್ಲಿ ಅಧಿಕಾರಿ ವರ್ಗದವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂತ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಮಾತನಾಡಿ, ಕಳೆದ ವರ್ಷ 5ನೇ ತಿಂಗಳಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಸಭೆಯನ್ನು ನಡೆಸಿದ್ವು. ಆ ಸಂದರ್ಭದಲ್ಲಿ ಸುಮಾರು 21 ಅರ್ಜಿಗಳು ಬಂದಿದ್ದವು. ಅವುಗಳೆಲ್ಲವೂ ವಿಲೇವಾರಿಯಾಗಿವೆ. ಅದರಲ್ಲೂ ತಮಗೆ ಅಸಮಾಧಾನವಿದ್ದರೆ ತಿಳಿಸಬಹುದೆಂದು ತಿಳಿಸಿದರು. ತಹಶೀಲ್ದಾರ್ ಬಂದ್ಮೇಲೆ ನೀವು ಜವಾಬ್ದಾರ ಹತ್ರ ನೀವು ಅದನ್ನು ವೆರಿಫೈ ಮಾಡಲ್ವಾ ಸರ್? ಸ್ವಲ್ಪ ಹೇಳ್ತೀನಿ ಇವಾಗ. ಅಲ್ಲ, ವೆರಿಫೈ ಮಾಡ್ತಾ ಇದ್ದೀರ? ಹೇಳ್ತೀನಿ ಸರ್, ನಾನೇ ವಿವರ ಹೇಳ್ತೀನಿ. ತಾವು 2 ಸಾರಿ ಬಂದೆ ಸರ್. ಆಯ್ತು, ರಿಪ್ಲೈ ಕೊಡ್ತಾರೆ. ಈಗ ಅದಕ್ಕೆ ರಿಪ್ಲೈ ತಗೊಂಡ್ಮೇಲೆ ನಿಮ್ಗೆ ಮಾಡಿ ಸರ್. ಅಲ್ಲ, 12 ಅದನ್ನೇ ನಿಮ್ಮಲ್ಲಿ ಸರ್. ಇನ್ನೊಂದು ಏನಂದ್ರೆ ಅಲ್ಲಿ ಹಲವಾರು ಬಾರಿ ಕಳ್ತನ ಆಗಿದೆ. ತಾಲೂಕು ಆಡಳಿತ ಒಂದು ಕಂಪ್ಲೇಂಟು ಕೊಟ್ಟಿಲ್ಲ. ಬನ್ನೂರು ಸ್ಟೇಷನಿಂದ ತಗೊಂಡಿದ್ದೀನಿ ಸರ್. ನಾನೇ ತರಿಸಿದ್ದೀನಿ, ಅಲ್ಲಿ ನಾನೇ ಮಾಹಿತಿ ತಗೊಂಡಿದ್ದೀನಿ ಸರ್. ಇಲಾಖೆ ಕಳ್ತನ ಆದರೆ ಸಂಬಂಧಪಟ್ಟ ಯಾರು ಕಂಪ್ಲೇಂಟ್ ಕೊಡಬೇಕು? ಇಲಾಖೆ ಕೊಡಬೇಕು. ಕೊಟ್ಟೇ ಇಲ್ಲ ನೋಡಿ, ಮಾಹಿತಿ ತಗೊಂಡಿದ್ದೀನಿ ನಾನು. ಸಭೆಯಲ್ಲಿ ಮುಜರಾಯಿ, ಅಬಕಾರಿ, ಶಿಕ್ಷಣ, ಕಂದಾಯ, ಪಿಡಿಒಗಳು, ಸರ್ವೆ ಇಲಾಖೆಗಳ ಅಧಿಕಾರಿಗಳ ಮೇಲೆ ಹೆಚ್ಚು ದೂರುಗಳು ದಾಖಲಾದವು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ದೂರುದಾರರು ಹಾಜರಿದ್ದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾಗಿ ವಕ್ಕರಹಳ್ಳಿ ಜಯರಾಜು ಹಾಗೂ ಪದಾಧಿಕಾರಿಗಳು ಆಯ್ಕೆಯಾದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಉಪಾಧ್ಯಕ್ಷ ಮತಿಕೆರೆ ಜಯರಾಮು ಅಧ್ಯಕ್ಷತೆ ನಡೆದ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು, 24 ಸದಸ್ಯರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ವಕ್ಕರಹಳ್ಳಿ ಜಯರಾಜು ಹಾಗೂ ಯೋಗೇಶ್ ನಾಮಪತ್ರ ಸಲ್ಲಿಸಿದ್ರು. ಇಬ್ಬರಿಗೆ ತಲಾ 12 ಮತಗಳು ಬಂದಿದ್ದು, ಕೊನೆ ಇಬ್ಬರು ಒಮ್ಮತವಾಗಿ ಮೊದಲ 1 ವರ್ಷದ ಅವಧಿಗೆ ವಕ್ಕರಹಳ್ಳಿ ಜಯರಾಜು, ಉಳಿದ 2 ವರ್ಷದ ಅವಧಿಗೆ ಯೋಗೇಶ್ ಮಾಡಲು ತೀರ್ಮಾನಿಸಲಾಯಿತು. ಉಳಿದಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ದಿವಾಕರ್ ಹಾಗೂ ಎಸ್ ಮಂಜು, ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಕುಮಾರ ಸೇರಿದಂತೆ ಕಾರ್ಯದರ್ಶಿಗಳಾಗಿ ಸಂಜಯ್ ಬಾಬು, ಉಮೇಶ, ಖಜಾಂಚಿಯಾಗಿ ಕೃಷ್ಣ ಆಯ್ಕೆಯಾದರು. ಪ್ರಕ್ರಿಯೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕೌಡ್ಲೆ, ಕೆರಗೋಡು ಸೋಮಶೇಖರ್, ರವಿ ಸಾವಂದಿಪುರ ಸೇರಿದಂತೆ ಹಲವರು ಹಾಜರಿದ್ದರು. ಉದ್ಯೋಗ ಭದ್ರತೆ ಹಾಗೂ ಸೂಕ್ತ ಸಮಯಕ್ಕೆ ಸಂಬಳ ನೀಡುವಂತೆ ಆಗ್ರಹಿಸಿ ಸ್ವಚ್ಛವಾಹಿನಿ ವಾಹನದ ಡ್ರೈವರ್ಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಪ್ರತಿಭಟನಾಕಾರ ರುಕ್ಮಣ್ಣ ಎಂ ರೆಡ್ಡಿ, ಹಲವು ವರ್ಷಗಳಿಂದ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ, ಸಾಗಣೆ, ವಿಲೇವಾರಿ, ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವೆಡೆ ಡ್ರೈವರ್ಗಳಿಗೆ ಉದ್ಯೋಗ ಭದ್ರತೆ ಇಲ್ಲ. ಒಂದೆಡೆ ಸೂಕ್ತ ಸಂಬಳವಿಲ್ಲ. 12 ರಿಂದ 20 ತಿಂಗಳವರೆಗೂ ಸಂಬಳ ವಿಳಂಬ ಮಾಡಲಾಗುತ್ತಿದೆ. ಕೂಡಲೇ ವಾಹನಗಳ ಡ್ರೈವರ್ಗಳಿಗೆ ಉದ್ಯೋಗ ಭದ್ರತೆ, ಸಂಬಳ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದುವರೆಗೂ 2 ವರ್ಷದಿಂದ ಸತತವಾಗಿ ಸ್ವಚ್ಛತಾ ವಾಹಿನಿಯವರು ಕೆಲಸ ಮಾಡ್ತಾಯಿದ್ರು. ಯಾವುದೇ ರೀತಿ ಸರ್ಕಾರ ಅವರಿಗೆ ಸ್ಪಂದನೆ ಮಾಡದೇ ಅವರಿಗೆ ಸರಿಯಾದ ರೀತಿಯಲ್ಲಿ ಪಗಾರ 16,000 ರೂಪಾಯಿ ಇದೆ. ಆದ್ರೂ ಪಂಚಾಯತಿ PDOದವರು ಹಾಗೂ ಮತ್ತು ಸ್ಥಳೀಯವಾಗಿ ಆಗ್ತಕ್ಕಂಥ ಅಧ್ಯಕ್ಷರು ಹಾಗೂ ಸದಸ್ಯರು ಅವರಿಗೆ 5,000 ರೂಪಾಯಿ ಕೊಟ್ಟು 16,000 ರೀತಿಯೆಲ್ಲ ಸಮಸ್ಯೆ ಹೇಳಾಕತ್ತಾರೆ ಸರ್. ಎಲ್ಲ ಗ್ರಾಮ ಪಂಚಾಯತಿ ಗಾಡಿ ಚಾಲು ಆಗಬೇಕು ಸರ್. ಆಯಿತು, ಒಂದೊಂದು ಗ್ರಾಮ ಪಂಚಾಯತಿ ಒಳಗೆ ಗಾಡಿ ಕೊಟ್ಟಾರೆ ಸರ್. ಕೊಟ್ಟರೆ ಆಕೆಗೆ ವರ್ಷ ಆದ್ರೂ ಹೇಳ್ತಾರೆ ಅವರು ನಡ್ಸೋಕ್ಕೆ ಬರಲ್ಲ ಹೆಣ್ಮಗಳಿಗೆ. ಒಂದು ಟೈಮ್ ಅವರೇ ಕುಂತು ಅವ್ರ ಗಾಡಿಯಾಗ ಕುಂತು ಯಾವ ರೀತಿ ನಡೆಸ್ಬೇಕು, ಅಲ್ಲಿ ಟ್ರೈನಿಂಗ್ ಅಂತೂ ಫೇಕ್ ಕೊಟ್ಟರೇನೋ ಗೊತ್ತಿಲ್ಲ ರೀ ನಮ್ಗೆ. ಇವ್ರು ನಮ್ಗೆ ಏನು ಹೇಳ್ತಾರೆ ನೋಡ್ರಿ, ಹೆಣ್ಮಕ್ಳಿಗೆ ಗಾಡಿ ನಡ್ಸಕ್ಕೆ ಬರಲ್ಲ ಅಂತೇಳಿ ಅವರೇ 1-2 ದಿವಸ ಗಾಡಿಯಾಗ ಕುಂತು ಆಕೆಗೆ ಯಾವ ರೀತಿ ನಡೆಸ್ಬೇಕನ್ನ ಟ್ರೈನಿಂಗ್ ಕೊಡ್ಬೇಕ್ರಿ ಸರ್. ಒಂದೊಂದು ವರ್ಷ ಆದ್ರೂ ಗಾಡಿ ಬರಲ್ಲ, ಅದು ಬರಲ್ಲ ಅಂದ್ರೆ ಅದು ಸಮಸ್ಯೆನೇ ರೀ. ಇವರು ಕೆಲಸಕ್ಕೆ ತಗೊಳ್ಳಾರ ಮನ್ಸಿಗಾಗಿ ಏನೇನೋ ಹೇಳಕತ್ತಾರ್ರಿ. ಈಗ ಆದ್ರೂ ನಾವು ಗಪ್ಪಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರ ಕೃಷಿ ಭೂಮಿ ಸ್ವಾಧೀನಕ್ಕೆ ಆಕ್ರೋಶ, ಬಡಾವಣೆ ನಿರ್ಮಾಣದಿಂದ ಗ್ರಾಮಗಳು ನಾಶ, ಆಮ್ ಆದ್ಮಿ ಪಕ್ಷದಿಂದ ತೀವ್ರ ಖಂಡನೆ. ಯುದ್ಧ ಪರಿಸ್ಥಿತಿ ಜಗತ್ತನ್ನು ನಾಶಗೊಳಿಸುತ್ತದೆ, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಿಲ್ಲಿಸಲಿ, ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ.
ಜೆಜೆಎಂ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ವಿದ್ಯುತ್ ಸಂಪರ್ಕ ಇಲ್ಲ, ಗ್ರಾಮಸ್ಥರಿಗೆ ನಿರೀಕ್ಷಿತ ಪ್ರಯೋಜನವಿಲ್ಲ. ಸದನದಲ್ಲಿ ಶಾಸಕ ಸಿಮೆಂಟ್ ಮಂಜು ಧ್ವನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.